ನಮ್ಮ ಮಾತು ನಮಗೆ ಇರುವ ಸಂಸ್ಕಾರವನ್ನು ತೋರಿಸುತ್ತದೆ. ಸರ್ವಜ್ಞನ ವಚನದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಒಂದು ಮಾತಿಗೆ ಸಂಬಂಧವನ್ನು ಕೂಡಿಸುವ ಸಾಮರ್ಥ್ಯವೂ ಇರುತ್ತೆ, ಹಾಗೆಯೇ ಒಡೆಯುವ ಸಾಮರ್ಥ್ಯವೂ ಇರುತ್ತೆ. ಮಾತು ಕಡಿಮೆ ಆದಷ್ಟು ಗೌರವನೂ ಹೆಚ್ಚು. ಏನು ಮಾತನಾಡಬೇಕು ಅನ್ನೋದನ್ನು ಅರಿತಿರೋದು ಜ್ಞಾನ. ಹೇಗೆ ಮಾತನಾಡಬೇಕು, ಎಲ್ಲಿ ಮಾತನಾಡಬೇಕು ಅನ್ನೋದನ್ನು ತಿಳಿದಿರೋದು ವ್ಯಕ್ತಿತ್ವ. ಎಷ್ಟು ಮಾತನಾಡಬೇಕೆಂದು ತಿಳಿದಿರೋದು ಕೌಶಲ್ಯ. ಮಾತನಾಡಬೇಕಾ ಬೇಡವಾ ಅನ್ನೋದನ್ನು ಗೊತ್ತಿರೋದು ವಿವೇಕ. ನಾವು ಬೇರೆಯವರಿಗೆ ಮಸಿ ಬಡಿಯಲು ಹೊರಟಾಗ ಮೊದಲು ನಮ್ಮ ಕೈಗೆ ಮಸಿಯಾಗುತ್ತದೆ. ಹಾಗೆಯೇ ಬೇರೆಯವರಿಗೆ ಕಳಂಕ ತರಬೇಕೆಂದು ಯೋಚಿಸಿದಾಗ ಮೊದಲು ನಮ್ಮ ಮನಸ್ಸೇ ಮನಸ್ಸಾಗುತ್ತದೆ. ಹಾಗಾಗಿ ನಮ್ಮ ಕೈ ಮತ್ತು ಮನಸ್ಸು ಯಾವತ್ತೂ ಶುದ್ಧವಾಗಿರಬೇಕು. ಆದಷ್ಟು ಜೀವನದಲ್ಲಿ ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಯೋಚಿಸಿ.